ನಮಸ್ಕಾರ, ನಾನು ನವಿತಾ ಜೈನ್. ಬೇಗೂರು ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಂಜೆ ತಾಯಿ ಮಗಳು ಸಜೀವ ದಹನ ಆಗಿದ್ರು. ಬೆಂಕಿಗೆ ಕಾರಣವನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ನಿನ್ನೆ ಸಂಜೆ 4 ಗಂಟೆಯ ವೇಳೆ ಬೇಗೂರು ಅಪಾರ್ಟ್ಮೆಂಟ್ನಲ್ಲಿರುವಂತಹ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ಸಂಜೆ ತಾಯಿ ಮಗಳು ಸಜೀವ ದಹನ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರಣ, ಯಾವ ಕಾರಣಕ್ಕಾಗಿ ಈ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕಾರಣವನ್ನ ಹುಡುಕ್ತಾ ಇದ್ದಾರೆ. ಇವತ್ತು 2 ತಂಡಗಳಿಂದ ನಡೆಯಲಿದೆ ಪರಿಶೀಲನೆ. ಎಫ್ಎಸ್ಎಲ್ ಎಲೆಕ್ಟ್ರಿಕಲ್ ಎಂಜಿನಿಯರ್ ತಂಡದಿಂದ ಈ ಘಟನೆಗೆ ಕಾರಣದ ಬಗ್ಗೆ ಪರಿಶೀಲನೆ ನಡೆಯಲಿದ್ದು, ಅಪಾರ್ಟ್ಮೆಂಟ್ನಲ್ಲಿ ಒಟ್ಟು 54 ಕುಟುಂಬಗಳು ವಾಸ ಇದ್ವು. ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲರನ್ನೂ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. 10 ಕುಟುಂಬಗಳನ್ನ ಜಾಹ್ನವಿ ಎನ್ಕ್ಲೇವ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೂ ಕೆಲವರು ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಈ ಪ್ರಕರಣಕ್ಕೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕಾರಣ ಸಿಕ್ಕಿಲ್ಲ, ಮಾಹಿತಿ ಸಿಕ್ಕಿಲ್ಲ. ಒಂದಷ್ಟು ಕಾರಣಗಳನ್ನ ಹೇಳಲಾಗ್ತಾ ಇದೆ. ಸಿಲಿಂಡರ್ ಸ್ಫೋಟದ ವಿಚಾರ, ಗ್ಯಾಸ್ ಪೈಪ್ ಲೈನ್ ನಲ್ಲಿ ಗ್ಯಾಸ್ ಲೀಕ್ ಆಯಿತು ಅನ್ನುವಂತಹ ವಿಚಾರ, ಅಥವಾ ಅವರ ಮನೆಯಲ್ಲೇ ಹಚ್ಚಿದಂತಹ ದೀಪದಿಂದ ಈ ಒಂದು ಅವಘಡ ಆಯಿತು ಅನ್ನುವಂಥದ್ದು, ಮನೆಯಲ್ಲಿದ್ದಂತಹ ಎಲೆಕ್ಟ್ರಿಕ್ ವಸ್ತುಗಳಿಂದ ಶಾರ್ಟ್ ಸರ್ಕ್ಯೂಟ್ ಆಯಿತು ಅನ್ನುವಂಥದ್ದು, ಹೀಗೆ ಅನೇಕ ಕಾರಣಗಳನ್ನ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಈ ಬೆಂಕಿಗೆ ಏನ್ ಕಾರಣ, ನಿಖರವಾಗಿ ಯಾವುದರಿಂದ ಈ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪರಿಶೀಲನೆಯನ್ನ ಇವತ್ತು 2 ತಂಡಗಳು ನಡೆಸಲಿವೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಘಟನೆಗೆ ನಿಖರ ಕಾರಣ ಏನು ಅನ್ನೋದು ನಿನ್ನೆ ಸಂಜೆಯಿಂದಲೂ ಕೂಡ ಅನೇಕರ ಪ್ರಶ್ನೆ ಆಗಿದೆ. ಅಂದ್ರೆ ಏನ್ ಕಾರಣ ಅಂತ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ನಿಜವಾಗಿಯೂ ಯಾವ ರೀತಿಯ ಕಾರಣ ಅನ್ನೋದ್ರ ಬಗ್ಗೆ ಏನಾದ್ರೂ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆಯಾ, ಅಥವಾ ಎಲ್ಲಾ ತನಿಖೆ ಆದ ನಂತರವೇ ಗೊತ್ತಾಗೋದಾ, ಹೇಗೆ? ಎಸ್ ನವಿತಾ, ಇದುವರೆಗೂ ಕೂಡ ಅಷ್ಟೇ ಎಫ್ಎಸ್ಎಲ್ ತಂಡ ಆ ಒಂದು ಘಟನೆ ನಡೆದಂತಹ ಒಂದು ಫ್ಲಾಟ್ಗೆ ಹೋಗಿಲ್ಲ. ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಸಂಜೆ ನಡೆದಂತಹ ಒಂದು ಅಗ್ನಿ ಅವಘಡ ಏನಿತ್ತು, ಅಗ್ನಿ ಅವಘಡ ಆದ್ರೂ ಕೂಡ ಅಷ್ಟೇ ಒಂದಷ್ಟು ಹೊಗೆ ಆ ಒಂದು ಫ್ಲಾಟ್ ನಲ್ಲಿ ಆಡ್ತಾ ಇದ್ದಂತ ಒಂದು ಕಾರಣಕ್ಕೋಸ್ಕರ ಮತ್ತೆ ಏನಾದ್ರೂ ಕೆಲವೊಂದಷ್ಟು ಸಿಲಿಂಡರ್ ಆಗಿರ್ಬೋದು, ಮತ್ತೆ ಇನ್ನೊಂದಷ್ಟು ಎಲೆಕ್ಟ್ರಿಕ್ ವಸ್ತುಗಳು ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಎಫ್ಎಸ್ಎಲ್ ಟೀಮ್ ಆಗಿರ್ಬೋದು ಮತ್ತು ಪೊಲೀಸರಾಗಿರ್ಬೋದು ಆ ಒಂದು ಫ್ಲಾಟ್ ನ ಒಳಗಡೆ ಹೋಗಿರ್ಲಿಲ್ಲ. ಆದ್ರೆ ಇವತ್ತು 10 ಗಂಟೆ ಬಳಿಕ ಆ ಒಂದು ಫ್ಲಾಟ್ಗೆ ಹೋಗಿ ಎಲ್ಲಾ ರೀತಿಯಂತ ಒಂದು ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ತಂಡಗಳು ಕೂಡ ಸಿದ್ಧವಾಗಿರುವಂತದ್ದು. ನೀವು ನೋಡ್ತಾ ಇರಬಹುದು ಆ ಒಂದು ಫ್ಲಾಟ್ ನ ಒಂದು ದೃಶ್ಯಗಳನ್ನು ಕೂಡ ಇನ್ನೂ ಕೂಡ ಒಂದಷ್ಟು ಹೊಗೆ ಆಡ್ತಾನೆ ಇದೆ. ಅಂದ್ರೆ ಹೊಗೆ ಆಡ್ತಿರುವಂತ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಆಗಿರ್ಬೋದು ಮತ್ತು ಎಫ್ಎಸ್ಎಲ್ ತಂಡ ಆಗಿರ್ಬೋದು ಇನ್ನೂ ಕೂಡ ಹೋಗಿಲ್ಲ. ಯಾಕಂದ್ರೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮಾತ್ರ ಈ ಒಂದು ಕಂಪ್ಲೀಟ್ ಆಗಿ ಬೆಂಕಿಯನ್ನು ನಂದಿಸಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಎಫ್ಎಸ್ಎಲ್ ತಂಡ ಮತ್ತು ಒಂದಷ್ಟು ಟೆಕ್ನಿಕಲ್ ಇಂಜಿನಿಯರ್ಸ್ ಕೂಡ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಟೆಕ್ನಿಕಲ್ ಇಂಜಿನಿಯರ್ಸ್ ಹೋಗ್ತಿರುವಂತದ್ದು ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಫೈರ್ ಆಗಿರಬಹುದು ಅಂತ. ಯಾಕಂದ್ರೆ ಮನೆಯಲ್ಲೂ ಕೂಡ ಒಂದಷ್ಟು ಎಲೆಕ್ಟ್ರಿಕ್ ವಸ್ತುಗಳಿದ್ವು. ಅಂದ್ರೆ ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು ಮತ್ತು ಗ್ಯಾಸ್ ಗೀಸರ್ ಆಗಿರ್ಬೋದು, ಈ ರೀತಿ ಎಲ್ಲಾ ಒಂದು ವಸ್ತುಗಳು ಕೂಡ ಇದ್ವು. ಇದರಿಂದ ಏನಾದ್ರೂ ಬ್ಲಾಸ್ಟ್ ಆಗಿದೆಯಾ ಅಥವಾ ಏನಾದ್ರೂ ಸಿಲಿಂಡರ್ ಸೋರಿಕೆ ಆಗ್ಬಿಟ್ಟು ಏನಾದ್ರೂ ಬ್ಲಾಸ್ಟ್ ಆಗಿದೆಯಾ ಅಂತ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇವಾಗ ಒಂದಷ್ಟು ಮಟ್ಟಿಗೆ ಅಂದ್ರೆ ಹೊಗೆ ಕೂಡ ಅಷ್ಟೇ ಆಡ್ತಿರುವಂತ ಒಂದು ಕಾರಣಕ್ಕೋಸ್ಕರ ಬಹುತೇಕ 1-2 ಗಂಟೆಗಳು ಬಿಟ್ಕೊಂಡಂತ ಬಳಿಕ ಹೋಗ್ಬಿಟ್ಟು ಈ ರೀತಿ ಅಂತ ಪರಿಶೀಲನೆ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಈಗ ಆಗ್ತಿರುವಂತದ್ದು. ಮೇನ್ ಆಗಿ ಎಫ್ಎಸ್ಎಲ್ ಟೀಮ್ ಬಂದು ಎಫ್ಎಸ್ಎಲ್ ಟೀಮ್ ಕೂಡ ಅಷ್ಟೇ ಆ ಒಳಗಡೆ ಇರುವಂತಹ ಪ್ರತಿಯೊಂದು ಅವಶೇಷಗಳನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡಿಬಿಟ್ಟು ಏನು ನಿಖರವಾದಂತಹ ಕಾರಣ ಅಂತ ಅವರು ಕೂಡ ಒಂದು ರಿಪೋರ್ಟ್ ಕೊಡಲಿದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿಬಿಟ್ಟು ಅವರ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಕೊಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಪೊಲೀಸರ ಇನ್ವೆಸ್ಟಿಗೇಷನ್, ಯಾಕಂದ್ರೆ ಆ ಒಂದು ಮನೆ ಮಾಲೀಕನಿಂದ ಹಿಡಿದುಬಿಟ್ಟು ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುತ್ತೆ. ಮನೆಯಲ್ಲಿ ಅಂತ ಸ್ಫೋಟಕ ವಸ್ತುಗಳು ಏನಾದರೂ ಇತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಮನೆ ಮಾಲೀಕನನ್ನು ಕೂಡ ಈಗಾಗಲೇ ಬೇಗೂರು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಹೇಳ್ತಿರುವಂತದ್ದು ಇಲ್ಲಿ ಗ್ಯಾಸ್ ಸೋರಿಕೆ ಆಗಿದೆ, ಗ್ಯಾಸ್ ಗೀಸರ್ ಬ್ಲಾಸ್ಟ್ ಆಗಿದೆ ಅಂತ ಕೆಲವೊಂದು ಊಹಾಪೋಹದ ಮಾತುಗಳು ಮಾತ್ರ ಕೇಳಿ ಬರ್ತಾ ಇದೆ. ನಿಖರವಾದಂತಹ ಕಾರಣ ಮಾತ್ರ ಇದುವರೆಗೂ ಕೂಡ ಸಿಕ್ಕಿಲ್ಲ. ಏನಾದ್ರೂ ಆ ರೀತಿಯಾದಂತಹ ಒಂದು ಎಲೆಕ್ಟ್ರಿಕ್ ವಸ್ತುಗಳು ಏನಾದ್ರೂ ಬ್ಲಾಸ್ಟ್ ಆಗಿ ಈ ರೀತಿಯಂತ ಫೈರ್ ಆಯ್ತಾ, ಅಥವಾ ಮನೆಯಲ್ಲೊಂದಷ್ಟು ದೇವರ ಕೋಣೆಯಲ್ಲಿ ಸುಮಾರು 10ಕ್ಕೂ ಅಧಿಕ ದೀಪಗಳನ್ನು ಹಚ್ಚಿದ್ರು, ಆ ಒಂದು ದೀಪಗಳಿಂದ ಏನಾದ್ರೂ ಈ ರೀತಿಯಂತ ಫೈರ್ ಆಯ್ತಾ, ಅಥವಾ ಬೇರೆ ಇನ್ನೂ ಯಾವುದೇ ಬೇರೆ ಕಾರಣ ಇದೆಯಾ, ಅಥವಾ ಏನಾದ್ರೂ ಸ್ಫೋಟಕಗಳಿತ್ತ ಅಂತ ಸಾಕಷ್ಟು ರೀತಿಯಂತ ಅನುಮಾನಗಳಿರುವಂತದ್ದು. ಜೊತೆಗೆ ಆ ಒಂದು ಫ್ಯಾಮಿಲಿ ಕೂಡ ಅಷ್ಟೇ ಕಳೆದ 2 ದಿನಗಳಿಂದ ಬಂದಿದ್ದು, ಸುಮಾರು 6 ತಿಂಗಳಿಂದಲೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಸಿಲಿಂಡರ್ ಅನ್ನು ಕೂಡ ಅಷ್ಟೇ ಉಪಯೋಗಿಸಿರಲಿಲ್ಲ ಅನ್ನೋ ಮಾತುಗಳು ಬರ್ತಾ ಇದೆ. ಈ ಎಲ್ಲಾ ಕಾರಣಗಳನ್ನು ಇಟ್ಕೊಂಡ್ಬಿಟ್ಟು ಪೊಲೀಸರು ಬಹುತೇಕ 10 ಗಂಟೆ ಬಳಿಕ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಜೊತೆಗೆ ಎಫ್ಎಸ್ಎಲ್ ಟೀಮ್ ಕೂಡ ಅಷ್ಟೇ ಈಗಾಗಲೇ 10-10:30 ವೇಳೆಗೆ ಈ ಒಂದು ಫ್ಲಾಟ್ಗೆ ಆಗಮಿಸ್ತಾ ಇದ್ದು, ಅವರು ಕೂಡ ಅಷ್ಟೇ ಅವರ ಆಂಗಲ್ ಅಲ್ಲಿ ಕೂಡ ಅಷ್ಟೇ ಎನ್ಕ್ವೈರಿ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ಮಾಡ್ಕೊಂತಾರೆ. ಪ್ರಮುಖವಾಗಿ ಪೊಲೀಸ್ ಈಗ ಫ್ಲಾಟ್ ಅಲ್ಲಿ ಯಾರು ಇಲ್ಲ, ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲಾಗಿದೆ ಸುರಕ್ಷತಾ ದೃಷ್ಟಿಯಿಂದ ಅಂತ ಹೇಳಿ. ಸೊ ಅಂದ್ರೆ ಇನ್ನೂ ಕೂಡ ಅಲ್ಲಿ ಒಂದಷ್ಟು ಆತಂಕದ ವಾತಾವರಣ ಇದ್ದ ಹಾಗೆ ಇದೆ. ಹಾಗಾದ್ರೆ ಯಾಕಂದ್ರೆ ಇನ್ನೂ ಕೂಡ ಅಗ್ನಿಶಾಮಕ ಎಂದು ಹೊಗೆ ಕಾಣಿಸ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ನೀವು ಹೇಳಿದ್ರಿ ಅಂತ.
ಎಸ್ ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ನಾವು ಬೆಳಿಗ್ಗೆ ಬಂದಂತ ಟೈಮ್ನಲ್ಲಿ ಕೂಡ ಅಷ್ಟೇ ಆ ಒಂದು ಘಟನೆ ನಡೆದಂತ ಫ್ಲಾಟ್ ಆ ಒಂದು ಫ್ಲಾಟ್ ನಿಂದ ಒಂದಷ್ಟು ಹೊಗೆ ಬರ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಯಾರೊಬ್ಬರು ಕೂಡ ಅಷ್ಟೇ ಎಂಟ್ರಿ ಕೊಡೋದು ಬೇಡ ಅಂತಾನೂ ಕೂಡ ಈಗಾಗಲೇ ಪೊಲೀಸರು ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಒಂದು ಅಪಾರ್ಟ್ಮೆಂಟ್ ಏನು ಕಾಡ್ತಿದೆ, ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸುಮಾರು 73 ಫ್ಲಾಟ್ಗಳಿರುವಂತದ್ದು. 73 ಫ್ಲಾಟ್ಗಳಲ್ಲಿ 54 ಕುಟುಂಬಸ್ಥರು ವಾಸವಾಗಿರೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಮಾಹಿತಿನ ಸಂಗ್ರಹ ಮಾಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮ, ಯಾಕಂದ್ರೆ ನಿನ್ನೆಯಿಂದ ರಾತ್ರಿಯೂ ಕೂಡ ಅಷ್ಟೇ ಹೊಗೆ ಆಡ್ತಿದ್ದಂತ ಒಂದು ಕಾರಣಕ್ಕೋಸ್ಕರ ಆ ಒಂದು ಬೆಂಕಿಯ ಕೆನ್ನಾಲಿಗೆ ಅಕ್ಕಪಕ್ಕದ ಫ್ಲಾಟ್ಗೂ ಕೂಡ ಅಷ್ಟೇ ಆವರಿಸಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಈ ಒಂದು 54 ಕುಟುಂಬಸ್ಥರನ್ನು ಕೂಡ ಅಷ್ಟೇ ಬೇರೆ ಕಡೆಗೆ ಸದ್ಯದ ಮಟ್ಟಿಗೆ ಶಿಫ್ಟ್ ಆಗುವಂತ ಸೂಚನೆಯನ್ನು ಕೊಟ್ಟಿದ್ರು. ಒಂದಷ್ಟು ಜನ ಅವರ ಕುಟುಂಬಸ್ಥರಾಗಿರ್ಬೋದು ಅಥವಾ ಅವರಿಗೆ ಪರಿಚಯಸ್ಥರಾಗಿರ್ಬೋದು ಇವರ ಮನೆಗಳಿಗೆ ಹೋಗಿದ್ರೆ, ಇನ್ನು ಉಳಿದಂತಹ ಸುಮಾರು 10 ರಿಂದ 15 ಕುಟುಂಬದವರು ನಮ್ಗೆ ಯಾರು ಕೂಡ ಅಷ್ಟೇ ಈ ಒಂದು ಪ್ರಾಂತ್ಯದಲ್ಲಿ ಪರಿಚಯ ಇಲ್ಲ ಅನ್ನುವಂತ ಮಾತು ಹೇಳಿದ್ದಂತ ಒಂದು ಕಾರಣಕ್ಕೋಸ್ಕರ ಈ ಅಪಾರ್ಟ್ಮೆಂಟ್ ನ ಎಕ್ಸಿಟ್ ನಲ್ಲಿರುವಂತಹ ಜಾನ್ವಿ ಎನ್ಕ್ಲೇವ್ ನಲ್ಲಿ 10 ರಿಂದ 15 ಕುಟುಂಬದವರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ರಾತ್ರಿಯಿಂದಲೂ ಕೂಡ ಅಷ್ಟೇ ಊಟ ಆಗಿರ್ಬೋದು, ಬೆಳಿಗ್ಗೆ ತಿಂಡಿ ಆಗಿರ್ಬೋದು, ಎಲ್ಲಾ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂತಹದ್ದು.